ಗುರುಪೂರ್ಣಿಮೆಯ ಆತ್ಮೀಯ ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರಗಳು. ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ಕೋಟಿ ಕೋಟಿ ಕೃತಜ್ಞತೆಗಳು, ಧನ್ಯವಾದಗಳು. ಅವರು ತೋರಿಸಿರುವ ಈ ಧ್ಯಾನ ಜ್ಞಾನ ಜಗತ್ತಿಗೆ ತಲುಪಿದೆ. ನಾವು ಸಹ ಈ ಧ್ಯಾನ ಜ್ಞಾನವನ್ನು ಹಂಚೋಣ ಮಿತ್ರರೇ. ಈ ದಿನ ಮಧುರೈ ಗ್ರಾಮದಲ್ಲಿ ನಾವು ಗುರುಪೂರ್ಣಿಮೆಯ ವಿಶೇಷ ಹುಣ್ಣಿಮೆಯ ಧ್ಯಾನವನ್ನು ಈ ಹಳ್ಳಿಯಲ್ಲಿ ಇರುವಂತ ಎಲ್ಲ ಆತ್ಮಬಂಧುಗಳಿಗೆ ಧ್ಯಾನವನ್ನು ಮಾಡಿಸ್ತಾ ಇದ್ದೀವಿ. ಇಲ್ಲಿ ನಿರಂತರ 3 ವರ್ಷಗಳಿಂದ ಧ್ಯಾನ ನಡೀತಾ ಇದೆ. ಸಾಕಷ್ಟು ಸತ್ಸಂಗಗಳು ಮಾಸ್ಟರ್ಸ್ ಎಲ್ಲ ಬಂದು ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಧ್ಯಾನ ಮಾಡೋದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ. ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗದೆ ಹೋದರೆ ದೇಹಕ್ಕೆ ಅನಾರೋಗ್ಯ ಆಗುತ್ತೆ, ಟೆನ್ಷನ್ ಆಗುತ್ತೆ, ಚಿಂತೆಗಳಾಗುತ್ತೆ. ಅದರಿಂದ ಎಲ್ಲ ಕಾಯಿಲೆಗಳು ಶುರು ಆಗ್ತವೆ. BP, ಶುಗರ್, ನಿದ್ರೆಹೀನತೆ, ಹಾಗೆ ಹೋಗ್ತಾ ಹೋಗ್ತಾ ಮೈಗ್ರೇನು, ಇವೆಲ್ಲ ತುಂಬಾ ಅಶಾಂತಿಯಾಗಿ ಭಯ ಆಂದೋಲನಕರಾಗಿ ಕುಟುಂಬದಲ್ಲಿ ದಿನನಿತ್ಯ ಜೀವನದಲ್ಲಿ ನೀವು ನಡೆಸ್ಕೊಳ್ಬೇಕಂದ್ರೆ ನಿಮಗೆ ತಳಮಳ ಆಗ್ತೀರಾ. ಕಾರಣ ದೈವಿಕ ಶಕ್ತಿ ನಿದ್ರೆಯಲ್ಲಿ ತಗೊಳ್ತೀವಿ ನಾವು, ಅದು ಸಾಕಾಗಲ್ಲ. ಅತಿಯಾದ ಯೋಚನೆ, ಒಂದು ದಿವಸಕ್ಕೆ 60,000 ಯೋಚನೆಗಳು ಮಾಡ್ತಾ ಇದೀವಿ ನಾವು. ಧ್ಯಾನವನ್ನು ಮಾಡೋದರಿಂದ ಅನವಶ್ಯಕವಾದ ಯೋಚನೆಗಳೆಲ್ಲ ಹೋಗ್ತವೆ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಯೋಚನೆಗಳು ಮಾಡ್ತೀವಿ ನಾವು. ಮತ್ತೆ ಈ ಮಧುರೈ ಗ್ರಾಮದಲ್ಲಿ ಹುಲಿಗೆಮ್ಮ ತಾಯಿ ದೇವಸ್ಥಾನ ಹತ್ರ ನಾವು ಈ ಧ್ಯಾನವನ್ನು ಮಾಡಿಸಿದ್ದೀವಿ. ಎಲ್ಲ ಧ್ಯಾನಿಗಳು ತುಂಬಾ ಸಹನೆಯಿಂದ ಸಹಕರಿಸಿದ್ದಾರೆ. 1 ರೂಪಾಯಿ ಖರ್ಚಿಲ್ಲ, ಎಲ್ಲ ಹೋಗೋ ಅವಶ್ಯಕತೆ ಇಲ್ಲ, ಯಾರ ಅವಶ್ಯಕತೆನೂ ಇಲ್ಲ. ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಹಾಯಾಗಿ ಸಹಜವಾದ ಶ್ವಾಸವನ್ನು ಗಮನಿಸುವುದರಿಂದ ದೈವಿಕ ಶಕ್ತಿ, ವಿಶ್ವಮಯ ಪ್ರಾಣಶಕ್ತಿ ನಿಮ್ಮ ದೇಹದೊಳಗೆ ಪ್ರವೇಶವಾಗುತ್ತೆ. ಅದರಿಂದ ನಿಮಗೆ ತಲೆನೋವಿಂದ ಕ್ಯಾನ್ಸರ್ ಅವರಿಗೆ ಗುಣ ಆಗುತ್ತೆ. ತದನಂತರ ಅದರಿಂದ ಜೀವನ ಹಾಯಾಗಿ ನೆಮ್ಮದಿಯಿಂದ ನೀವು ಕಾಲ ಕಳೆಯಬಹುದು. ಇವತ್ತು ನೆಮ್ಮದಿ ಇಲ್ಲ, ಎಲ್ಲ ಅಶಾಂತಿ ಇದೆ ಅಂತ ಹೇಳಿ ಆ ಸಂತೋಷ ಎಲ್ಲೋ ಹೊರಗಡೆ ಹುಡುಕ್ತಾ ಇದ್ದೀರಿ ನೀವೆಲ್ಲ. ಅವೆಲ್ಲ ಕೂಡ ತಾತ್ಕಾಲಿಕವಾದ ಸಂತೋಷ, ಅಲ್ಪ ಸಂತೋಷ. ಶಾಶ್ವತವಾದ ಸಂತೋಷ, ಆನಂದ ನಿಮ್ಮ ಒಳಗಡೆನೆ ಇದೆ. ಅದು ನೀವು ಕಣ್ಣು ಮುಚ್ಕೊಂಡು ಕೈಗಳೆರಡು ಜೋಡಿಸ್ಕೊಂಡು ಸ್ಥಿರ ಸುಖ ಆಸನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಎಲ್ಲವೂ ನಿಮಗೆ ಲಭ್ಯವಾಗುತ್ತೆ. ಧ್ಯಾನ ಮಾಡಿ ದಯವಿಟ್ಟು. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಧ್ಯಾನ ಜಗತ್, ಜೈ ಧ್ಯಾನ ಜಗತ್. जय हो पत्रिजी, जय हो पत्रिजी, जय ध्यान जगत, पिरामिड जगत के, शाकाहार जगत के, पिरामिड जगत के, पिरामिड मास्टर्स के, ध्यान जगत के, शाकाहार जगत के, मधुरೈ ग्राम के